ಹಾಯ್, ನೀವೇನಾದರೂ ಸೇಲ್ಸ್ನಲ್ಲಿ 40,000 ಬಜೆಟಲ್ಲಿ ಒಂದು ಒಳ್ಳೆ ಬೆಸ್ಟ್ ಫೋನ್ನ ನೋಡುತ್ತಿದ್ದರೆ ಅಲ್ಲಿ ನೋಡೋಕೆ ಸಿಗೋದು ನಿಮಗೆ S24 ಮತ್ತು ಗೂಗಲ್ ಪಿಕ್ಸೆಲ್ 9 ಈ ಎರಡು ಫೋನ್ಸ್ಗಳನ್ನ ಕಂಪ್ಯಾರಿಸನ್ ಮಾಡೋಣ ಮತ್ತು ಇದರಲ್ಲಿ ಒಂದು ಬೆಸ್ಟ್ ಮೊಬೈಲ್ನ ಯಾವುದಂತ ನೋಡೋಣ. ಹಾಗೆ ನಾನು ನಿಮ್ಮ ಮಲ್ಲಿಕಾರ್ಜುನ್, ನೀವು ನೋಡ್ತೀರಾ MB ಟೆಕ್ ಇನ್ ಕನ್ನಡ. ಫಸ್ಟ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಂಟಿನ್ಯೂ ಮಾಡೋಣ. ಎರಡು ಫೋನ್ಸ್ಗಳ ಬಿಲ್ಡ್ ಕ್ವಾಲಿಟಿ ನೋಡೋರು ನಿಮಗೆ ಫ್ರೇಮ್ ನಿಮಗೆ ಅಲ್ಯೂಮಿನಿಯಂ ಫ್ರೇಮ್ ಬರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ನಿಮಗೆ ವಿಕ್ಟರ್ಸ್ ಪ್ರೊಟೆಕ್ಷನ್ ಬರುತ್ತೆ, ಕಾರ್ಲಿಂಗ್ ಗೋರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ರೊಟೆಕ್ಷನ್. ಎರಡು ನಿಮಗೆ ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ ಮತ್ತು ಕಾಂಪ್ಯಾಕ್ಟ್ ಸೈಜ್ ಫೋನ್ಸ್ಗಳಾಗಿವೆ. ಇವು ಎರಡು ಕೂಡ ನಿಮಗೆ ಒಂದು ಕೈಯಲ್ಲಿ ಆರಾಮಾಗಿ ಯೂಸ್ ಮಾಡುವಂಥದ್ದು. ಸ್ಮಾಲ್ ಸೈಜ್ ಡಿಸ್ಪ್ಲೇ ಇರೋದ್ರಿಂದ ಎರಡು ಕೂಡ ನಿಮಗೆ ಬೆಸ್ಟ್ ಆಗಿರುತ್ತೆ. ಮತ್ತು ಡಿಸ್ಪ್ಲೇಲಿ ವ್ಯತ್ಯಾಸ ನೋಡಿದ್ರೆ ನಿಮಗೆ S24 ಏನಿದೆಲ್ಲ ನಿಮಗೆ 6.2 ಇಂಚ್ ಡಿಸ್ಪ್ಲೇನ ಹೊಂದಿದೆ ಮತ್ತು ಪಿಕ್ಸೆಲ್ 9 ನಿಮಗೆ 6.3 ಇಂಚ್ ಡಿಸ್ಪ್ಲೇನ ಹೊಂದಿದೆ. ಡಿಸ್ಪ್ಲೇ ನಿಮಗೆ 1 ಇಂಚ್ 0.1 ಇಂಚ್ ಏನು ನಿಮಗೆ ಜಾಸ್ತಿ ಏನು ಡಿಫ್ರೆನ್ಸ್ ಮಾಡಲ್ಲ. ಬ್ರೈಟ್ನೆಸ್ ಆಗಲಿ ರಿಫ್ರೆಶ್ ರೇಟ್ ಆಗಲಿ ಸೇಮ್ 120 ರಿಫ್ರೆಶ್ ರೇಟ್ 2600-700 ನಿಟ್ಸ್ ಬ್ರೈಟ್ನೆಸ್ನ ಹೊಂದಿದೆ. ಬಟ್ ಡಿಸ್ಪ್ಲೇ ಬೆಜಲ್ಸಲ್ಲಿ ನೋಡಿದ್ರೆ ನಿಮಗೆ ಪಿಕ್ಸೆಲ್ 9 ಬೆಜಲ್ಸ್ ನಿಮಗೆ ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ. ಅದೇ ನೀವು S24 ನೋಡೋದ್ರೆ ನಿಮಗೆ ತಿನ್ನಾಗಿರುತ್ತೆ. ನೋಡೋದಕ್ಕೆ ನಿಮಗೆ ಇಷ್ಟ ಆಗೋದು S24 ಆಗುತ್ತೆ. ಎರಡು ಫೋನ್ಸ್ಗಳ ಪರ್ಫಾರ್ಮೆನ್ಸ್ ನೋಡೋದ್ರೆ ನಿಮಗೆ ಬಿಗ್ ಗೂಗಲ್ ಪಿಕ್ಸೆಲ್ 9ನಲ್ಲಿ ನಿಮಗೆ ಟೆನ್ಸರ್ G4 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸ್ಯಾಮ್ಸಂಗ್ S24ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೇಲ್ಸ್ಗಾಗಿ ಮಾತ್ರ ಇದು. ನಾರ್ಮಲಾಗಿ ನಿಮಗೆ ಎಕ್ಸಿನೋಸ್ ಪ್ರೊಸೆಸರಿಂಗ್ ಬರುತ್ತೆ. ಬಟ್ ಸೇಲ್ಸಲ್ಲಿ ನಿಮಗೆ ಹೈಲೈಟ್ ಆಗಲಿ ಜಾಸ್ತಿ ಸೇಲ್ ಆಗಲಿ ಅಂತ ಹೇಳ್ಬಿಟ್ಟು ಎಕ್ಸಿನೋಸ್ ಬದಲಿ ನಿಮಗೆ 8 Gen 3ನ ಕೊಟ್ಟಿದ್ದಾರೆ. ಈ ಎರಡು ಪ್ರೊಸೆಸರ್ಗಳಲ್ಲಿ ಬೆಸ್ಟ್ ಅಪ್ ಅಂತಂದರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಆಗುತ್ತೆ ಅಬ್ಸಲ್ಯೂಟ್ಲಿ. ಯಾಕಂದರೆ ಟೆನ್ಸರ್ G4 ನಿಮಗೆ ಅಷ್ಟೊಂದು ಚೆನ್ನಾಗಿ ಗೇಮ್ನ ಹ್ಯಾಂಡಲ್ ಮಾಡಲ್ಲ ಮತ್ತು ಹೀಟಿಂಗ್ ಇಶ್ಯೂಸು ತುಂಬ ಇದೆ ಅದರಲ್ಲಿ. ಅದೇ ನೀವು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಆದರೆ ನಿಮಗೆ ಗೇಮ್ಸ್ ಆಗಲಿ ಇಮೇಜ್ ಪ್ರೊಸೆಸಿಂಗ್ ಆಗಲಿ ಬ್ಯಾಟ್ರಿ ಕನ್ಸಂಪ್ಷನ್ ಆಗಲಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಇದರಲ್ಲಿ ಕೂಡ ನಿಮಗೆ ಬೆಸ್ಟ್ ನಿಮಗೆ ಸ್ಯಾಮ್ಸಂಗ್ ಆಗುತ್ತೆ. ನೆಕ್ಸ್ಟ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಮಗೆ ಗೂಗಲ್ ಪಿಕ್ಸೆಲ್ 9ನಲ್ಲಿ 4700 mAh ಬ್ಯಾಟ್ರಿ ಕೊಟ್ಟಿದ್ದಾನೆ, 27 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾನೆ. ಅದೇ ನೀವು ಸ್ಯಾಮ್ಸಂಗಲ್ಲಿ ನೋಡಿದ್ರೆ 4000 mAh ಬ್ಯಾಟ್ರಿ ಕೊಟ್ಟಿದ್ದಾನೆ, 24 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾನೆ. ಇದರ ನಿಮಗೆ ಸ್ಲೈಟ್ಲಿ ಸ್ವಲ್ಪ ಆಪ್ಟಿಮೈಸೇಷನ್ ಇಶ್ಯೂ ಇರೋದ್ರಿಂದ ಆ ಬ್ಯಾಟ್ರಿ ಆಗಲಿ ಈ ಬ್ಯಾಟ್ರಿ ಆಗಲಿ ನಿಮಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ ಹೊರತು ಜಾಸ್ತಿ ಏನು ಡಿಫ್ರೆನ್ಸ್ ಹೊಂದಲ್ಲ. ಎರಡು ಕೂಡ ನಿಮಗೆ ಒಂದು ಅರ್ಧ ಗಂಟೆ ಡಿಫ್ರೆನ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಮೇಜರ್ ಡಿಫ್ರೆನ್ಸು ನಿಮಗೆ ಕ್ಯಾಮ್ರಾಸಲ್ಲಿ ನೋಡೋಕ್ಕೆ ಸಿಗುತ್ತೆ. S24ನಲ್ಲಿ ನಿಮಗೆ ಬ್ಯಾಕ್ ಸೈಡ್ ತ್ರಿಬಲ್ ಕ್ಯಾಮ್ರಾಸ್ ಬರುತ್ತೆ. ಮೇನ್ ಸೆನ್ಸರ್ ನಿಮಗೆ 50 ಮೆಗಾಪಿಕ್ಸೆಲ್ ಬರುತ್ತೆ ಮತ್ತು 8 ಮೆಗಾಪಿಕ್ಸೆಲ್ ಟೆಲಿಫೋಟೋ ಲೆನ್ಸು 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಬರುತ್ತೆ. ಅದೇ ನೀವು ಗೂಗಲ್ ಪಿಕ್ಸೆಲಲ್ಲಿ ಎರಡು ಕ್ಯಾಮ್ರಾಸ್ ನೋಡ್ಬೋದು. ಅವು ಕೂಡ ನಿಮಗೆ ತುಂಬ ಯೂಸೇಬಲ್ ಕ್ಯಾಮ್ರಾಸು. ಒಂದು ಮೇನ್ ಸೆನ್ಸರ್ ನಿಮಗೆ 50 ಮೆಗಾಪಿಕ್ಸೆಲ್ ಬರುತ್ತೆ, ಇನ್ನೊಂದು ಅಲ್ಟ್ರಾ ವೈಡ್ ಆಂಗಲ್ 48 ಮೆಗಾಪಿಕ್ಸೆಲ್ ಬರುತ್ತೆ. ಇದರಲ್ಲಿ ಎರಡು ಕೂಡ ನಿಮಗೆ ಬೆಟರ್ ಪಿಕ್ಚರ್ ಕ್ವಾಲಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ನಿಮಗೆ ಬೆಟರಾಗಿ ಸ್ಲೈಟ್ಲಿ ಎಡ್ಜ್ ಇರೋದು ನಿಮಗೆ ಗೂಗಲ್ ಪಿಕ್ಸೆಲ್ 9ನಲ್ಲಿ. ಇದು ನಿಮಗೆ ಸ್ವಲ್ಪ ಶಾರ್ಪ್ನೆಸ್ ಆಗಲಿ ಡೈನಾಮಿಕ್ ರೇಂಜ್ ಆಗಲಿ ನಿಮಗೆ ತುಂಬ ಇಂಪ್ರೂವ್ಮೆಂಟಲ್ಲಿ ಇರುತ್ತೆ. ನೀವು ಗೂಗಲ್ ಪಿಕ್ಸೆಲಲ್ಲಿ ಅಫ್ಕೋರ್ಸ್ ಗೂಗಲ್ ತೊಗೊಳ್ಳೋದೇ ನಿಮಗೆ ಕ್ಯಾಮ್ರಾ ಸೆಲೆಕ್ಟ್ ತೋತಿರ್ತಾರೆ. ಸ್ಯಾಮ್ಸಂಗ್ ಕಡಿಮೆ ಎಲ್ಲ ಅವು ಕೂಡ ನಿಮಗೆ ಫ್ಲ್ಯಾಗ್ಶಿಪ್ ಸೆನ್ಸರು ನಿಮಗೆ ತುಂಬ ಚೆನ್ನಾಗೇ ಇರುತ್ತೆ. 8K ರೆಕಾರ್ಡಿಂಗ್ ಕೂಡ ಅದರಲ್ಲಿ ಕ್ಯಾಪಬಿಲಿಟಿ ಇದೆ ಸ್ಯಾಮ್ಸಂಗಲ್ಲಿ, ಬಟ್ ಗೂಗಲಲ್ಲಿ ಇಲ್ಲ. ಮತ್ತು ಫ್ರಂಟಲ್ಲಿ ಕೂಡ ನಿಮಗೆ ಎರಡು ಫೋನ್ಸ್ಗಳಲ್ಲಿ ನೋಡಿದ್ರೆ ಸ್ಯಾಮ್ಸಂಗಲ್ಲಿ 12 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ, ಗೂಗಲಲ್ಲಿ ನಿಮಗೆ 10.5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. ಇವೇನು ಜಾಸ್ತಿ ಏನು ಡಿಫ್ರೆನ್ಸ್ ಮಾಡಲ್ಲ, ಎರಡು ಕೂಡ ನಿಮಗೆ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ಬಟ್ ಸ್ವಲ್ಪ ಸ್ಲೈಟ್ಲಿ ನಿಮಗೆ ಗೂಗಲ್ಗೆ ಎಡ್ಜ್ ಇರುತ್ತೆ ಕ್ಯಾಮ್ರಾಸಲ್ಲಿ ನೋಡಿದ್ರೆ. ಇದಿಷ್ಟು ಸ್ಯಾಮ್ಸಂಗ್ ಅದು ಗೂಗಲ್ ಬಗ್ಗೆ ಡಿಫ್ರೆನ್ಸು. ಇದರಲ್ಲಿ ನಿಮಗೆ ಬೆಸ್ಟ್ ಅಪ್ ಅಂತಂದರೆ AI ಫ್ಯೂಚರ್ಸ್ ಆಗಲಿ ಎಲ್ಲ ನಿಮಗೆ ಸ್ಯಾಮ್ಸಂಗಲ್ಲಿ ಸಿಗುತ್ತೆ. AI ಫ್ಯೂಚರ್ಸ್ ಆಗಲಿ ಲೇಟೆಸ್ಟ್ ಫೀಚರ್ಸ್ಗಳು ನಿಮಗೆ 7 ಇಯರ್ಸ್ ಎರಡು ಫೋನ್ಸ್ಗಳಲ್ಲಿ ಅಪ್ಡೇಟ್ ಬರುತ್ತೆ. ಬಟ್ AI ಫೀಚರ್ಸ್ ನಿಮಗೆ ಜಾಸ್ತಿ ಸಿಗೋದು ಸ್ಯಾಮ್ಸಂಗಲ್ಲಿ. ಈ ಎರಡು ಫೋನ್ಸ್ಗಳಲ್ಲಿ ಒಂದು ಬೆಸ್ಟ್ ಅಪ್ ಅಂತಂದರೆ ನಿಮಗೆ ಸ್ಯಾಮ್ಸಂಗ್ ನಿಮಗೆ ಬೆಟರ್ ಆಗುತ್ತೆ. ಯಾಕಂದರೆ ಕ್ಯಾಮ್ರಾಸ್ ಆಗಲಿ ಡಿಸ್ಪ್ಲೇಸ್ ಆಗಲಿ ಮತ್ತು ಪ್ರೊಸೆಸರ್ ಆಗಲಿ A to Z ನಿಮಗೆ ಸ್ವಲ್ಪ ಹೈಲೈಟಲ್ಲಿರುತ್ತೆ. ಹಾಗಾಗಿ ನಿಮಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ನಿಮಗೆ ಸ್ಯಾಮ್ಸಂಗ್ ಆಗುತ್ತೆ. ಇಲ್ಲ ನಿಮಗೆ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೇಕು ಮತ್ತು ನಿಮಗೆ ಬೆಸ್ಟ್ ಫ್ಲೂಯಿಡ್ ಎಕ್ಸ್ಪೀರಿಯನ್ಸ್ ಬೇಕು, ಗೂಗಲ್ದು ಎಕ್ಸ್ಪೀರಿಯನ್ಸ್ ಬೇಕು ನಮಗೆ ಅಂತಂದರೆ ಕ್ಯಾಮ್ರಾಸ್ ಆಗಿ ಚೆನ್ನಾಗಿರಬೇಕಂದ್ರೆ ನೀವು ಗೂಗಲ್ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಮಗೆ ಆಲ್ರೌಂಡರ್ ಮಾರ್ಕೆಟ್ ಮಾಡಬೇಕಪ್ಪ ಅಂದರೆ ಸ್ಯಾಮ್ಸಂಗ್ ನಿಮಗೆ ಬೆಸ್ಟ್ ಚಾಯ್ಸ್ ಆಗುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.